ಡೇಟಿಂಗ್ ಆ್ಯಪ್ನಲ್ಲಿ ಸುಂದರಿ ಸಿಕ್ಕಳು ಅಂತೇಳಿ ಖುಷಿ ಪಡ್ತೀರಾ, ಆದರೆ ಅದೇ ಸುಂದರಿ ನಿಮಗೆ ಪಂಗನಾಮ ಹಾಕಿ ಹೋಗ್ತಾಳೆ. ಹುಷಾರಾಗಿ, ಯಾಕೆಂದರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇಂಥದ್ದೊಂದು ಭಾರಿ ವಂಚನೆ ಬಯಲಾಗಿರುವಂಥದ್ದು. ಪಲ್ಲವಿ ಸಿಂಗ್ ರಜಪೂತ್ ಎಂಬಾಕೆ ಶ್ರೀಮಂತರನ್ನ ಗಾಳ ಹಾಕಿ ವಂಚನೆ ಮಾಡಿದ್ದಾಳೆ. ಡೇಟಿಂಗ್ ಆ್ಯಪ್ನಲ್ಲಿ ಪರಿಚಯ ಮಾಡ್ಕೊಳ್ತಾ ಇದ್ಲು, ಆಮೇಲೆ ಮಕ್ಮಲ್ ಟೋಪಿ ಹಾಕ್ತಾ ಇದ್ಲು. ಇದೇ ಈ ಪಲ್ಲವಿ ಸಿಂಗ್ ರಜಪೂತ್ಲ ಕಾಯಕ ಆಗೋಗಿತ್ತು. ಶ್ರೀಮಂತರಿಗೆ ಡೇಟಿಂಗ್ ಆ್ಯಪ್ ಮೂಲಕ ಗಾಳ ಹಾಕಿ ಅವರನ್ನು ಬಲೆಗೆ ಬೀಳಿಸ್ಕೊಂಡು ಅವರಿಗೆ ಮೋಸ ಮಾಡೋದು, ವಂಚನೆ ಮಾಡೋದು, ಕೋಟಿಗಟ್ಟಲೆ ಲೂಟಿ ಮಾಡೋದು. ಹೀಗೆ ಕೋಟಿ ಗಳಿಸಿದ್ದಾಳೆ ಪಲ್ಲವಿ ಸಿಂಗ್ ರಜಪೂತ್ ಅನ್ನುವ ಮಾಹಿತಿ ಸಿಗ್ತಾ ಇದೆ. ನೋಡಿ, ದುಡ್ಡಿನ ಕಂತೆಗಳ ಜೊತೆಯಲ್ಲಿ ಹಾಸಿಗೆ ಮೇಲೆ ದುಡ್ಡಿನ ಕಂತೆಯನ್ನು ಬೆಡ್ಶೀಟ್ ಥರ ಹಾಸ್ಕೊಂಡು ಮಲ್ಕೊಂಡಿದ್ದಾಳೆ. ಆ ಫೋಟೋನ ಹಾಕಿದ್ದಾಳೆ ಪಲ್ಲವಿ ಸಿಂಗ್. ಕೋಟಿ ಲೂಟಿ ಮಾಡಿರೋದು. ಟಿಂಡರ್ನಲ್ಲಿ ಸ್ನೇಹ ಬೆಳೆಸಿ ಕೋಟಿ ಲೂಟಿ ಮಾಡಿದ್ದಾಳೆ. ಟಿಂಡರ್ ಆ್ಯಪ್ನಲ್ಲಿ ಅವಿವಾಹಿತೆ ಅಂತೇಳಿ ಒಂದು ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ಕೋತಾಳೆ. ಪಲ್ಲವಿ ಸಿಂಗ್ ರಜಪೂತ್ ಹೆಸರಿನಲ್ಲಿ ಈ ಪ್ರೊಫೈಲ್ ಇರುತ್ತೆ. ಈ ಸುಂದರಿ ಗಾಳ ಹಾಕ್ತಾ ಇದ್ದಿದ್ದೆ ಶ್ರೀಮಂತರಿಗೆ ಮಾತ್ರ, ಅವರು ಇವರು ಅಂತೇಳಿಲ್ಲ, ಶ್ರೀಮಂತರಿದ್ದರೆ ಮಾತ್ರ ಗಾಳ ಹಾಕ್ತಾ ಇದ್ಲು. ಡೇಟಿಂಗು ಹಾಗೆ ಮದುವೆ ಆಗ್ತೀನಿ ಅಂತೇಳೆಲ್ಲ ನಂಬಿಸ್ತಾ ಇದ್ಲು. ಆಮೇಲೆ ವೀಡಿಯೋಗಳು ಮಾಡ್ಕೋತಾ ಇದ್ಲು. ನಂಬಿಸ್ಬಿಟ್ಟು ಅವರ ಖಾಸಗಿ ಫೋಟೋ ಹಾಗೆ ವೀಡಿಯೋಸನ್ನು ಮಾಡ್ತಾ ಇದ್ಲು. ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಚಂದ್ರಮೋಹನ್, ಪಲ್ಲವಿ ಸಿಂಗ್ ರಜಪೂತ್ಲ ಬಂಡವಾಳ ಈಗ ಬಯಲಾಗಿದೆ. ಎಷ್ಟು ಜನಕ್ಕೆ ಈ ರೀತಿ ವಂಚನೆ ಮಾಡಿದ್ದಾಳೆ, ಎಷ್ಟು ಕೋಟಿ ಟೋಪಿ ಹಾಕಿದ್ದಾಳಂತೆ? ನವೀನ್, ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನ ಈ ಪಲ್ಲವಿ ಸಿಂಗ್ ರಾಜ್ಪೂತ್ ಡೇಟಿಂಗ್ ಆ್ಯಪ್, ಟಿಂಡರ್ ಆ್ಯಪ್ಗಳಲ್ಲಿ ತನ್ನ ಹೆಸರನ್ನ ರಿಜಿಸ್ಟರ್ ಮಾಡ್ತಾ ಇದ್ಲು. ತಾನು ಅವಿವಾಹಿತೆ ಅಂತೇಳಿ ಫೋಟೋ ಮತ್ತು ವಿಡಿಯೋಗಳನ್ನು ಹಾಕಿ ಜನರನ್ನ ಮಂಕುಮ ಮಾಡಿ ಮರಳು ಮಾಡಿ ಗಾಳ ಹಾಕ್ತಾ ಇದ್ಲು. ತಾನು ನಿಮ್ಮನ್ನ ಮದುವೆ ಆಗ್ತೇನೆ, ನಿಮ್ಮನ್ನ ಲವ್ ಮಾಡ್ತೇನೆ ಅಂತೇಳಿ ಅವರೊಂದಿಗೆ ಚಾಟನ ಮಾಡ್ತಾ ಇದ್ಲು. ಜೊತೆಗೆ ಅವರನ್ನ ಭೇಟಿಯಾಗಿ ಅವರ ಜೊತೆಗೆ ಖಾಸಗಿ ಫೋಟೋಗಳು, ವಿಡಿಯೋಗಳನ್ನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ಲು. ಅದಾದ ಬಳಿಕ ಅವರಿಂದಲೇ ಕೋಟಿಗಟ್ಟಲೆ ಹಣಕ್ಕೆ ಡಿಮ್ಯಾಂಡ್ ಅನ್ನು ಕೂಡ ಮಾಡಿದ್ದಾಳೆ. ಈಗ ಈ ರೀತಿಯಾಗಿ ಕೋಟಿಗಟ್ಟಲೆ ಹಣಕ್ಕೆ ಡಿಮ್ಯಾಂಡ್ ಮಾಡಿ 6 ಕೋಟಿ ರೂಪಾಯಿಗೂ ಹೆಚ್ಚಿನ ಹಣವನ್ನ ಬೇರೆ ಜನರಿಂದ ವಸೂಲಿಯನ್ನು ಮಾಡಿದ್ದಾರೆ. ಜೊತೆಗೆ ಇವಳಿಗೆ ಹಣವನ್ನು ಕೊಡಲಿಕ್ಕೆ ನಿರಾಕರಿಸಿದಂತ ವ್ಯಕ್ತಿಗಳ ವಿರುದ್ಧ ರೇಪ್ ಕೇಸನ್ನು ಕೂಡ ಪೊಲೀಸ್ ಠಾಣೆಗಳಲ್ಲಿ ರಿಜಿಸ್ಟರ್ ಮಾಡಿದ್ದಾರೆ. ಈಕೆ ಕೊಟ್ಟಂತ ದೂರಿನ ಆಧಾರದ ಮೇಲೆ ಪೊಲೀಸರು ಇದುವರೆಗೂ 5 ಮಂದಿಯನ್ನ ಬಂಧಿಸಿದ್ದಾರೆ. ಆದ್ರೆ ಆ ಕೇಸ್ಗಳೆಲ್ಲವೂ ಕೂಡ ಸುಳ್ಳು ಕೇಸುಗಳು, ಸುಳ್ಳು ಆರೋಪದ ಕೇಸ್ಗಳು. ಹಣವನ್ನ ಕೊಡದೇ ಇರೋದ ಕಾರಣಕ್ಕಾಗಿನೇ ಈ ಬ್ಲಾಕ್ ಮೇಲ್ಗೆ ಒಳಗಾಗ್ಲಿಕ್ಕೆ ರೆಡಿ ಇಲ್ಲದೆ ಇರತಕ್ಕಂತಹ ವ್ಯಕ್ತಿಗಳನ್ನೇ ಅರೆಸ್ಟ್ ಆಗುವಂತೆ ಮಾಡಿದ್ದಾಳೆ. ಈಗ ಈಕೆ ಹಣದೊಂದಿಗೆ ಹಾಸಿಗೆ ಮೇಲೆ ಹಣದ ರಾಶಿಯನ್ನೇ ಹಾಕೊಂಡು ನೋಟುಗಳನ್ನ ಹರಡಿಕೊಂಡು ಕುಳಿತಿರ್ತಕ್ಕಂಥ ಫೋಟೋಗಳು ಕೂಡ ಬಿಡುಗಡೆ ಆಗಿವೆ. ಜೊತೆಗೆ ರಿವಾಲ್ವರ್ ಅನ್ನ ಇಟ್ಕೊಂಡು ಪೋಸ್ಟ್ ಕೊಟ್ಟಿರ್ತಕ್ಕಂಥ ಫೋಟೋ ಕೂಡ ರಿಲೀಸ್ ಆಗಿದೆ. ಈಗ ಈಕೆ ವಿರುದ್ಧ ಪ್ರಯಾಗ್ರಾಜ್ನಲ್ಲೇ ವಕೀಲರೊಬ್ಬರು ಕೇಸನ್ನು ಕೂಡ ದಾಖಲಿಸಿದ್ದಾರೆ. ಈಕೆ ಎಲ್ಲೆಲ್ಲಿ ಯಾರ್ಯಾರಿಗೆ ಈ ರೀತಿ ಮೋಸ ಮಾಡಿದ್ದಾಳೆ, ವಂಚನೆ ಮಾಡಿದ್ದಾಳೆ ಅನ್ನೋದ್ರ ಬಗ್ಗೆ ಈಗ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನೂ ಕೂಡ ಈಕೆಯನ್ನ ಬಂಧಿಸಲಿಕ್ಕೆ ಸಾಧ್ಯವಾಗಿಲ್ಲ. ಆದ್ರೆ ಈಗ ಈಕೆಯ ವಿರುದ್ಧ ಕೇಸ್ ಕೂಡ ದಾಖಲಾಗಿದೆ. ವಕೀಲರು ಈಕೆ ವಿರುದ್ಧ ಕೇಸನ್ನು ದಾಖಲಿಸಿ ಈಕೆಯನ್ನ ಬಂಧಿಸಬೇಕು ಮತ್ತು ಜನಸಾಮಾನ್ಯರಿಗೆ ಮತ್ತು ಹಣ ಇರತಕ್ಕಂತಹ ವ್ಯಕ್ತಿಗಳಿಗೇನೆ, ಶ್ರೀಮಂತರಿಗೇನೆ ಗಾಳ ಹಾಕಿ ಹಣವನ್ನ ವಸೂಲಿ ಮಾಡಿದ್ದಾಳೆ. ಇದಕ್ಕೆ ಸಾಕ್ಷಿಯಾಗಿ ಫೋಟೋಗಳು, ರಿವಾಲ್ವರ್ ಇಟ್ಕೊಂಡಿರ್ತಕ್ಕಂತಹ ಫೋಟೋಗಳು ಎಲ್ಲವೂ ಕೂಡ ಸಿಕ್ಕಿವೆ. ಈಗ ಇದ್ರ ಬಗ್ಗೆ ಈಕೆ ವಿರುದ್ಧ ಹೆಚ್ಚಿನ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಈ ಡೇಟಿಂಗ್ ಆ್ಯಪ್ಗಳಲ್ಲಿ ಅವಿವಾಹಿತರಂತ ರಿಜಿಸ್ಟರ್ ಮಾಡ್ಕೊಳ್ಳೋರ ಬಗ್ಗೆ ಜನ ಕೂಡ ಎಚ್ಚರಿಕೆಯಿಂದ ಇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತನ್ನ ಸೌಂದರ್ಯವನ್ನೇ ಬಂಡವಾಳವನ್ನು ಮಾಡಿಕೊಂಡು ಜನರನ್ನ ನಂಬಿಸಿ ಮರಳು ಮಾಡಿ ಮತ್ತೆ ಪ್ರೀತಿಯ ನಾಟಕವನ್ನಾಡಿ ಮದುವೆ ಆಗ್ತೇನೆ ಅಂತ ಸುಳ್ಳು ಹೇಳಿ ಅಂತವರಿಂದನೇ ಹಣವನ್ನ ವಸೂಲಿ ಮಾಡಿರ್ತಕ್ಕಂತಹ ಈ ಒಂದು ಘಟನೆಯಿಂದಾಗಿನೇ ಈಗ ಪ್ರಯಾಗ್ರಾಜ್ನಲ್ಲೂ ಕೂಡ ಈಕೆ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ಈಕೆನ ತಕ್ಷಣವೇ ಪೊಲೀಸರು ಕೂಡ ಬಂಧಿಸಬೇಕು ಅಂತೇಳಿ ಆಗ್ರಹವನ್ನು ಕೂಡ ಜನ ಮಾಡ್ತಾ ಇದ್ದಾರೆ. ಈಗ ಕೇಸ್ ಕೂಡ ಈಕೆ ವಿರುದ್ಧ ದಾಖಲಾಗಿದೆ. ನವೀನ್, ಥ್ಯಾಂಕ್ ಯು ಚಂದ್ರಮೋಹನ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.